ಹಲೋ ಸ್ನೇಹಿತರೆ, ನಾವು ಈ ದಿನ HTML ನ 3ನೇ ಅಧ್ಯಾಯದಲ್ಲಿದ್ದೀವಿ. ಈ 3rd ಚಾಪ್ಟರ್ ನಲ್ಲಿ ನಾವು ಏನ್ ಕಲಿತಿದೀವಪ್ಪ ಅಂತಂದ್ರೆ ಫಾಂಟ್ ಸೈಜ್ ನ ಯಾವ ರೀತಿ ಕೊಡೋದು, ಹಾಗೆ ಫಾಂಟ್ ಕಲರ್ ನ ಯಾವ ರೀತಿ ಚೇಂಜ್ ಮಾಡೋದು, ಹಾಗೆ ಫಾಂಟ್ ಸ್ಟೈಲ್ ನ ಯಾವ ರೀತಿ ಚೇಂಜ್ ಮಾಡೋದು ಅಂತೇಳಿ ಕಲಿಯಲಂತೆ. ನಾನು ಇಲ್ಲಿ ಸ್ಟಾರ್ಟ್ ಅಲ್ಲಿ ಕ್ಲಿಕ್ ಮಾಡಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡ್ತೀನಿ. ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿ ನೋಟ್ ಪ್ಯಾಡ್ ಬಂತಲ್ಲ, ಇಲ್ಲಿ ನೋಟ್ ಪ್ಯಾಡ್ ನ ಓಪನ್ ಮಾಡ್ಕೊಂತೀನಿ. ಈ ರೀತಿ ನೋಟ್ ಪ್ಯಾಡ್ ಓಪನ್ ಆದ್ಮೇಲೆ ನಾನು ಇಲ್ಲಿ HTML ಅನ್ನೋ ಟ್ಯಾಗ್ ಓಪನ್ ಮಾಡ್ತೀನಿ. ಹಾಗೆ ಈ HTML ಅನ್ನೋ ಟ್ಯಾಗ್ ನ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ ಬಾಡಿ ಟ್ಯಾಗ್ಸ್ ನ ಓಪನ್ ಮಾಡ್ಬೇಕಲ್ಲ, ಇಲ್ಲಿ ಬಾಡಿ ಟ್ಯಾಗ್ ಅನ್ನೋದು ಓಪನ್ ಮಾಡ್ತೀನಿ. ಹಾಗೆ ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ಎಂಟಿ HTML ಪೇಜ್ ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದನ್ನ ಫಸ್ಟ್ ನಾನು ಸೇವ್ ಮಾಡ್ಕೊಂಡ್ಬಿಡ್ತೀನಿ. ಫೈಲ್ ಅಲ್ಲಿ ಹೋಗಿ ಸೇವ್ ಅಂತ ಕೊಡ್ತೀನಿ. ಹಾಗೆ ಇದನ್ನ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಿದ್ನಲ್ಲ HTML ಟ್ಯುಟೋರಿಯಲ್ಸ್ ಅಂತ ಹೇಳಿ, ಅದ್ರ ಒಳಗಡೆ ನಾನು ಸೇವ್ ಆಸ್ ಟೈಪ್ ಅಲ್ಲಿ ಆಲ್ ಫೈಲ್ಸ್ ಅಂತ ತಗೊಂತೀನಿ. ಆಲ್ ಫೈಲ್ಸ್ ಅಂತ ತಗೊಂಡು ಲೆಸನ್ 3 ಅಂತ ಬರೆದು .html ಅಂತ ಹೇಳಿ ಸೇವ್ ಮಾಡ್ತೀನಿ. ಈ ರೀತಿ .html ಅಂತ ಸೇವ್ ಮಾಡಿದ್ಮೇಲೆ ನಾನು ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಫಾಂಟ್ ಅಂತ ಹೇಳಿ ಒಂದು ಟ್ಯಾಗ್ ನ ಓಪನ್ ಮಾಡ್ತೀನಿ. ಫಾಂಟ್ ಅಂತ ಟ್ಯಾಗ್ ಓಪನ್ ಮಾಡಿ ಹಾಗೆ ಫಾಂಟ್ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ ನಾನು ಏನ್ ಬರಿತೀನಿ ಅಂತ ಹಲೋ ಫ್ರಮ್ ಲೆಸನ್ 3 ಅಂತ ಹೇಳಿ ಬರಿತೀನಿ. ಈ ರೀತಿ ಹಲೋ ಫ್ರಮ್ ಲೆಸನ್ 3 ಅಂತ ಹೇಳಿ ಬರ್ತೀನಲ್ಲ, ಇದನ್ನ ಕಂಟ್ರೋಲ್ S ಅಂತ ಹೇಳಿ ಸೇವ್ ಮಾಡಿ ಇಲ್ಲಿ ಲೆಸನ್ 3 ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಹೆಲೋ ಫ್ರಮ್ ಲೆಸನ್ 3 ಅಂತ ಹೇಳಿ ಬಂದಿದೆ. ಆದ್ರೆ ಈ ಫಾಂಟ್ ಅನ್ನೋದು ಬಹಳ ಚಿಕ್ಕದಿದೆಯಲ್ಲ, ಈ ಫಾಂಟ್ ಸೈಜ್ ನಾನು ದೊಡ್ಡದು ಮಾಡಬೇಕು ಅಂತಂದ್ರೆ ಇಲ್ಲಿ ಸೈಜ್ ಅನ್ನು ಅಟ್ರಿಬ್ಯೂಟ್ ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಸೈಜ್ ಅಂತ ಹೇಳಿ ಬರಿತೀನಿ. ಹಾಗೆ ಈಕ್ವಲ್ ಟು 30 ಅಂತ ಹೇಳಿ ಬರಿತೀನಿ. ಈ ರೀತಿ 30 ಅಂತ ಹೇಳಿ ಫಾಂಟ್ ಸೈಜ್ ನ ಕೊಟ್ಟಿದ್ದೀನಲ್ಲ, ಇದನ್ನ ಕಂಟ್ರೋಲ್ S ಅಂತ ಹೇಳಿ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಫಾಂಟ್ ಸೈಜ್ ಅನ್ನೋದು ದೊಡ್ಡದಾಗಿದೆ. ಹೆಲೋ ಫ್ರಮ್ ಲೆಸನ್ 3 ಅಂತ ಇದೆಯಲ್ಲ, ಈ ಫಾಂಟ್ ಸೈಜ್ ಅನ್ನೋದು ದೊಡ್ಡದಾಗಿದೆ. ಅದೇ ರೀತಿ ನೀವು 30 ಇರೋದನ್ನ 40, 20 ಎಷ್ಟಾರ ಮಾಡಬಹುದು. ಆ ರೀತಿ ಫಾಂಟ್ ಸೈಜ್ ನ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿ ಫಾಂಟ್ ಗೆ ಕಲರ್ ಕೊಡ್ಬೇಕು ಅಂತಂದ್ರೆ ನಾನು ಏನಿಲ್ಲ, ಇಲ್ಲಿ ಸ್ಪೇಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಅಂತ ಹೇಳಿ ಟೈಪ್ ಮಾಡ್ತೀನಿ. ಹಾಗೆ ಈಕ್ವಲ್ ಟು ಅಂತ ಆಗಿ ಇಲ್ಲಿ ಡಬಲ್ ಕೋಟ್ಸ್ ಒಳಗಡೆ ನಾನು ಯಾವ ಕಲರ್ ಕೊಡ್ತೀನಲ್ಲ ಆ ಕಲರ್ ಅನ್ನೋದು ಆ ಟೆಕ್ಸ್ಟ್ ಗೆ ಅಪ್ಲೈ ಆಗುತ್ತೆ. ನಾನು ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ರೆಡ್ ಅಂತ ಹೇಳಿ ಕೊಡ್ತೀನಿ. ಈ ರೀತಿ ರೆಡ್ ಅಂತ ಕೊಟ್ಟು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿದೀನಲ್ಲ, ಇಲ್ಲಿ ನಾನು ಕಂಟ್ರೋಲ್ S ಅಂತ ಹೇಳಿ ಸೇವ್ ಮಾಡ್ಕೊಂಡು ಈ ವೆಬ್ ಪೇಜ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಆ ಫಾಂಟ್ ಕಲರ್ ಏನಿದೆಯಲ್ಲ ಅದು ರೆಡ್ ಕಲರ್ ಅಲ್ಲಿ ಬಂದಿದೆ. ಈ ರೀತಿ ನೀವು ಆ ಫಾಂಟ್ ಕಲರ್ ನ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿ ಆ ಫಾಂಟ್ ಸ್ಟೈಲ್ ನ ಚೇಂಜ್ ಮಾಡ್ಬೇಕಂದ್ರೆ ಯಾವ ರೀತಿ ಟ್ಯಾಗ್ ನ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಫೇಸ್ ಅಂತ ಹೇಳಿ ಕೊಡ್ಬೇಕಾಗುತ್ತೆ. ಇಲ್ಲಿ ನಾನು ಫೇಸ್ ಅಂತ ಕ್ಲಿಕ್ ಮಾಡಿ ಫೇಸ್ ಅಂತ ಹೇಳಿ ಕೊಡ್ತೀನಿ. ಫೇಸ್ ಅಂತ ಕೊಟ್ಟು ಈಕ್ವಲ್ ಟು ಅಂತ ಹಾಕಿ ಹಾಗೆ ಡಬಲ್ ಕೋಟ್ಸ್ ಒಳಗಡೆ ಯಾವ ಫಾಂಟ್ ಸ್ಟೈಲ್ ನ ಕೊಡ್ತೀನಲ್ಲ ಆ ಫಾಂಟ್ ಸ್ಟೈಲ್ ಅನ್ನೋದು ಅಪ್ಲೈ ಆಗುತ್ತೆ. ಈ ಫಾಂಟ್ ಸ್ಟೈಲ್ ಅಂದ್ರೆ ನಿಮಗೆ ಗೊತ್ತಿದೆಯಲ್ಲ, ಏರಿಯಲ್, ಕ್ಯಾಲಿಬ್ರಿ, ಟೈಮ್ಸ್ ನ್ಯೂ ರೋಮನ್, ಹಾಗೆ ವರ್ಧನ, ಈ ರೀತಿ ಇರ್ತಾವಲ್ಲ ಫಾಂಟ್ ಸ್ಟೈಲ್, ಅದನ್ನ ಇಲ್ಲಿ ಕೊಟ್ಕೋಬಹುದು. ನಾನು ಇಲ್ಲಿ ಡಬಲ್ ಕೋಟ್ಸ್ ಒಳಗಡೆ ವರ್ಧನ ಅಂತ ಹೇಳಿ ಬರಿತೀನಿ. ಈ ರೀತಿ ವರ್ಧನ ಅಂತ ಬರ್ದು ಹಾಗೆ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ನಾನು ಕಂಟ್ರೋಲ್ S ಅಂತ ಹೇಳಿ ಪ್ರೆಸ್ ಮಾಡಿ ಈ ವೆಬ್ ಪೇಜ್ ಏನಿದೆಯಲ್ಲ ಅದರಲ್ಲಿ ರಿಫ್ರೆಶ್ ಅಂತ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಫಾಂಟ್ ಸ್ಟೈಲ್ ಕೂಡ ಅಪ್ಲೈ ಆಗಿದೆ. ಈ ರೀತಿ ನೀವು ಫಾಂಟ್ ಸ್ಟೈಲ್ ಕೂಡ ಅಪ್ಲೈ ಮಾಡಬಹುದು. ಅದೇ ಇಲ್ಲಿ ವರ್ಧನ ಬದಲು ನಾನು ಕ್ಯಾಲಿಬ್ರಿ ಅಂತ ಹೇಳಿ ಬರ್ದು ಇದನ್ನ ಕಂಟ್ರೋಲ್ S ಅಂತ ಹೇಳಿ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಅಂತ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಕ್ಯಾಲಿಬ್ರಿ ಫಾಂಟ್ ಸ್ಟೈಲ್ ಅಪ್ಲೈ ಆಗಿದೆ. ಈ ರೀತಿ ನೀವು ಫಾಂಟ್ ಸೈಜ್ ನ ಹಾಗೆ ಫಾಂಟ್ ಕಲರ್ ನ ಹಾಗೆ ಫಾಂಟ್ ಸ್ಟೈಲ್ ನ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನಾನು ನಾರ್ಮಲ್ ಟೆಕ್ಸ್ಟ್ ನ ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ HTML ಲೆಸನ್ಸ್ ಅಂತ ಹೇಳಿ ಬರೀತೀನಿ. ಇಲ್ಲಿ HTML ಲೆಸನ್ಸ್ ಅಂತ ಬರ್ದಿನಲ್ಲ, ಕಂಟ್ರೋಲ್ S ಅಂತ ಹೇಳಿ ಸೇವ್ ಮಾಡ್ತೀನಿ. ಹಾಗೆ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಡಿಫರೆನ್ಸ್, ಇದು ನಾರ್ಮಲ್ ಫಾಂಟ್ ಸ್ಟೈಲ್, ಹಾಗೆ ಇದು ನಾವು ಕೊಟ್ಟಿರೋ ಫಾಂಟ್ ಸ್ಟೈಲ್. ಅಂದ್ರೆ ಈ ಫಾಂಟ್ ಸ್ಟೈಲ್ ಅಲ್ಲಿ ಕಲರ್ ನ ಕೊಟ್ಟಿದ್ದೀವಿ, ಸೈಜ್ ನ ಕೊಟ್ಟಿದ್ದೀವಿ, ಹಾಗೆ ಕ್ಯಾಲಿಬ್ರಿ ಅಂತ ಹೇಳಿ ಫಾಂಟ್ ಸ್ಟೈಲ್ ನ ಕೂಡ ಅಪ್ಲೈ ಮಾಡಿದ್ವಿ. ಈ ರೀತಿ ನೀವು HTML ಪೇಜಸ್ ಅಲ್ಲಿ ಟೆಕ್ಸ್ಟ್ ಸ್ಟೈಲ್ ನ ಕೊಟ್ಕೋಬಹುದು ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ಇಷ್ಟೇ ಹೇಳ್ಕೊಟ್ಟಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.